ಹಲೋ ಫ್ರೆಂಡ್ಸ್, ಸೋಮವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ನಂದನ ಮನೆಯಲ್ಲಿ ಮದುವೆಗೆ ಎಲ್ಲರೂ ಕೂಡ ಪ್ರಿಪ್ರೇಷನ್ ಮಾಡ್ಕೋತಾ ಇರ್ತಾರೆ. ಅದೇ ಟೈಮಿಗೆ ಇವರೆಲ್ಲರೂ ನನ್ನ ಅಕ್ಕ ತಂಗಿ ಅಂತ ಎಲ್ಲ ಹೇಳಿರ್ತಾರೆ. ಆದರೆ ಈ ಮೀನಾ ಮತ್ತು ಅಮೂಲ್ಯ ಇಬ್ಬರಿಗೂ ಕೂಡ ಡೌಟ್ ಬಂದಿರುತ್ತೆ. ಆಗ ಬಂದು ಆಂಟಿ ಒಂದೇ ಒಂದು ನಿಮಿಷ ಆಂಟಿ ಅಂತ ಹೇಳಿ ಕೇಳ್ತಾಳೆ. ಏನಮ್ಮ ಅಂತ ಹೇಳಿದಾಗ, ಅಲ್ಲ ಆಂಟಿ, ನಾವು ಚೌಲ್ಟ್ರಿಗೆ ಬಂದಾಗ ಗಲಾಟೆ ಆಗ್ತಿತ್ತಲ್ಲ, ನನಗೆ ಅದ್ರ ಮೇಲೆ ತುಂಬಾ ಅನುಮಾನ ಆಂಟಿ. ಅನುಮಾನನ ಯಾಕಮ್ಮ? ಅಲ್ಲ, ಅವ್ರು ಬಂದು ಗಲಾಟೆ ಮಾಡ್ತಿದ್ದಿದ್ದು ನಿಮ್ಮ ಮಗಳನ್ನ ಅವ್ರ ಮಗನಿಗೆ ಕೊಟ್ಟಿಲ್ಲ ಅಂತ ಅನ್ನಿಸ್ತಿರ್ಲಿಲ್ಲ. ಮತ್ತು ಇನ್ನು ಹೇಗೆ ಅನ್ನಿಸ್ತಿತ್ತು? ನಾನೇನು ಅವ್ರ ಹತ್ರ ಒಂದು 3 ಲಕ್ಷ ದುಡ್ಡು ಇಸ್ಕೊಂಡ್ಬಿಟ್ಟಿದ್ದೀನಿ, ಅದನ್ನ ವಾಪಸ್ ಕೊಡದೆ ಅವರಿಗೆ ಬಡ್ಡಿ ಸಮೇತ ಕೊಟ್ಟಿಲ್ಲ ಅಂತ ಜಗಳ ಆಡೋದಕ್ಕೆ ಬಂದಿದ್ರು ಅಂತ ಅಂದ್ಕೊಂಡಿದ್ಯಾ ಅಂತ ಹೇಳಿದಾಗ, ಇದನ್ನೆಲ್ಲ ಧನ್ಯ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾಳೆ. ಅಯ್ಯೋ ಆಂಟಿ, ಅದು ಹಾಗಲ್ಲ, ಅವ್ರು ಹಾಗೆ ಅಮ್ಮ, ಅವ್ರಿಗೆ ಸಂಸ್ಕಾರನೇ ಇಲ್ಲ, ಎಲ್ಲಿ ಹೇಗೆ ನಡ್ಕೋಬೇಕು ಅನ್ನೋದು ಗೊತ್ತಿಲ್ಲ, ಅದಕ್ಕೆ ಅಂತ ಹೇಳಿದಾಗ, ಹೌದಂಟಿ, ನಾನೆಲ್ಲೋ ಜಾಸ್ತಿ ದುಡ್ಡು ಕೊಡಿ ಅಂತ ಕೇಳೋದಕ್ಕೆ ಬಂದಿದ್ರು ಅಂತ ಅಂದ್ಕೊಂಡಿದ್ದೀಯಲ್ವಾ? ಅದೇ ನಿಜ ಅಮ್ಮ. ಅವರಿಗೂ ಸ್ವಲ್ಪನೂ ಮಾನ ಮರ್ಯಾದೆ ಏನೂ ಇಲ್ಲ. ಒಂದು ಹೆಣ್ಮಗಳು ಮದುವೆ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲದೇನೆ ಬಂದ್ಬಿಟ್ಟಿದ್ದಾರಲ್ಲ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಸುಮ್ಮನಾಗ್ತಾ ಇದ್ರೆ, ಅದೆಲ್ಲ ಸರಿ, ನಿಮ್ಮ ಅದೇ ಯಾರೋ ತಂಗಿ ಆ ಅಕ್ಕ, ಶಾಂತಿ ಆಂಟಿ, ಆ ಶಾಂತಿ ಆಂಟಿ ಇದ್ದಾರಲ್ಲ, ಅವರು ನಿಮ್ಮನ್ನು ವೀಣಾ ಅನ್ನೋ ಬದಲು ವಾಣಿ ಬಾಣಿ ಅಂತಿದ್ರಲ್ಲ, ಯಾಕೆ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಅಯ್ಯೋ ಅದು ಬಿಡಮ್ಮ, ಅವಳು ಚಿಕ್ಕದ್ರಿಂದನೂ ಹಂಗೇನೆ, ನಾಲ್ಗೆ ಹೊರಳಲ್ಲ ಅಂತ ಹೇಳ್ತಾರೆ. ಅಕ್ಕ, ಅದಾಯಿತು ಆಂಟಿ, ಇನ್ನೊಂದು ಅನುಮಾನ. ಅಯ್ಯೋ, ನಿಮ್ಮ ಅನುಮಾನ ಇವತ್ತು ಮುಗಿಯಲ್ಲ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಮ್ಮ. ಏನು ಗೊತ್ತಾ, ಈ ಶಾಸ್ತ್ರ ಎಲ್ಲ ಆಗಿ ಊಟ ಎಲ್ಲ ಆದಮೇಲೆ, ಮದುವೆ ಎಲ್ಲ ಮುಗಿದ್ಮೇಲೆ ಎಲ್ಲ ಎಡಕೆ ಹಾಕ್ಕೊಂಡು ಕೂತಿರ್ತೀವಿ ನೋಡು, ಆ ಟೈಮಲ್ಲಿ ನಾವು ಆರಾಮಾಗಿ ಮಾತಾಡ್ಕೊಂಡು ಕೂತಿರೋಣ. ನೀನು ಡೌಟ್ ಕೇಳ್ತಾ ಇರು, ನಾನು ಎಲ್ಲ ಕ್ಲಿಯರ್ ಮಾಡ್ತಾ ಇರ್ತೀನಿ. ಸದ್ಯಕ್ಕೆ ಇವಾಗ ಫಾಸ್ಟಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಇವರಿಬ್ಬರು ಸುಮ್ಮನೆ ನಿಂತಿರ್ತಾರೆ. ಇವರೆಲ್ಲ ಸರಿಯಾಗಿ ಸಿಗಲಿ, ಇವ್ರಿಗೆಲ್ಲ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಅಲ್ಲಿಂದ ಹೋಗ್ತಾ ಇರ್ತಾರೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ವೀಣಾ, ಅವರಿಬ್ಬರು ಅಮ್ಮ ಮಗಳು ಕೂತಿರ್ತಾರೆ, ತಂಗಿನೂ ಕೂಡ ಇರ್ತಾಳೆ. ಯಾಕೆ ಅಮ್ಮ, ನಂಗೆ ತುಂಬ ಭಯ ಆಗ್ತಾ ಇದೆ ಅಮ್ಮ. ಭಯನಾ? ಯಾಕೆ ಅಂತ ಹೇಳಿದಾಗ, ಅದು ಹಾಗಲ್ಲಮ್ಮ, ಅವರೆಲ್ಲರೂ ತುಂಬ ಒಳ್ಳೆ ಜನ, ನಾವು ಈ ರೀತಿ ಸುಳ್ಳು ಮೇಲೆ ಸುಳ್ಳು ಹೇಳ್ತಾ ಇದ್ರೆ ನನಗಿರೋದಕ್ಕೆ ಆಗ್ತಾ ಇಲ್ಲಮ್ಮ. ಅಯ್ಯೋ ಅಂಥದ್ದೇನಾಯ್ತೆ, ನಿನಗೇನೆ ತೊಂದರೆ ಆಯಿತು? ಅಲ್ಲ, ಅವ್ರು ಯಾರೋ ಬಂದು ನಿನ್ನ ತಂಗಿ ಅಂತ ಹೇಳ್ಕೊಂಡು ನನ್ನನ್ನು ಚಿಕ್ಕದ್ರಿಂದ ಎತ್ತಿ ಆಡಿಸಿದ್ದೀನಿ ಅಂತ ಹೇಳಿ ಮಾತಾಡಿಸ್ತಾರೆ. ಅವ್ರು ಯಾರೋ, ನಮ್ಮ ಮುಖ ಪರಿಚಯ ಕೂಡ ನನಗಿಲ್ಲ, ನಾನು ಹೇಗಮ್ಮ ಇದನ್ನೆಲ್ಲ ಮ್ಯಾನೇಜ್ ಮಾಡೋದಕ್ಕಾಗುತ್ತೆ ಅಂತ ಹೇಳಿದಾಗ, ನೋಡೇ, ನೀನು ಹೇಳಿರೋ ಪ್ರಕಾರ ನನಗೆ ಮದುವೆ ಮಾಡಬೇಕು ಅಂತ ಇದ್ದಿದ್ದಕ್ಕೇ ಇಷ್ಟೆಲ್ಲ ಮಾಡಿರೋದು ಅಂತ ಹೇಳಿದಾಗ, ಅಮ್ಮ, ಮಾಧವ್ ಅವರು ಯಾವುದೇ ಕಾರಣಕ್ಕೂ ನನ್ನ ಕೈ ಬಿಡಲ್ಲ ಅಂತ ಹೇಳಿದ್ದಾರೆ. ಅಂಥದ್ರಲ್ಲಿ ನಾವು ಈ ರೀತಿ ಸುಳ್ಳು ಹೇಳೋದು ತಪ್ಪಾಗುತ್ತಮ್ಮ. ಅವರೆಲ್ಲ ತುಂಬ ಒಳ್ಳೆ ಜನ. ಆದರೆ ಆ ಅಮೂಲ್ಯ ಮತ್ತು ಮೀನಾ ಇದ್ದಾರಲ್ಲ, ಅವರೆಲ್ಲ ಒಂಥರ ಚೋಟ್ ಮೆಣಸಿನ್ಕಾಯಿ ಇದ್ದಂಗೆ ಕಣೆ, ಎಲ್ಲದಕ್ಕೂ ಕೂಡ ಪ್ರಶ್ನೆ ಮಾಡ್ತಾ ಇರ್ತಾರೆ. ಹೌದಕ್ಕ, ಶಾಂತಿ ಆಂಟಿ ಅದೇ ನಮ್ಮ ಅಮ್ಮನ ತಂಗಿ, ಮಾತಾಡ್ಸ್ತಾ ಇರ್ಬೇಕಿದ್ರೆ ಎಲ್ಲ ಅಬ್ಸರ್ವ್ ಮಾಡ್ತಾಯಿದ್ರು ಗೊತ್ತಾ ಅಂತ ಹೇಳಿದಾಗ, ಮತ್ತೆ ಅಂಥವ್ರ ಮುಂದೆ ಎಲ್ಲ ಸುಳ್ಳು ಹೇಳ್ತೇನೆ, ಸತ್ಯನೇ ಹೇಳಿದ್ರೆ ಈ ಮದುವೆ ನಡೀತೆ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಆದರೂ ಅಮ್ಮ ಅಂತ ಹೇಳಿದಾಗ, ನೋಡು, ಸುತ್ತಿ ಬಿಡಿಸಿ ನೀನು ಎಲ್ಲಿಗೆ ಬರ್ತಾ ಇದೀಯ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅದೆಲ್ಲ ಏನೂ ಆಗೋದಿಲ್ಲ. ನೀನು ಹೇಳ್ತಾ ಇದೀಯ ಅಂತ ಹೇಳ್ಬಿಟ್ಟು ನಾನು ಸುಳ್ಳು ಹೇಳೋದನ್ನು ಕಡಿಮೆ ಮಾಡ್ಕೋತೀನಿ. ಆದರೆ ಸುಳ್ಳೇ ಹೇಳ್ದೇನೆ ಈ ಮದುವೆ ಮಾಡೋದಕ್ಕಾಗೋದಿಲ್ಲ ಕಣೆ. ಹೇಳಿರೋ ಸುಳ್ಳನ್ನ ಹೇಗಾದರೂ ಮ್ಯಾನೇಜ್ ಮಾಡ್ತೀನಿ. ಅದೇ ಅಮ್ಮ, ಅದೇ ನನಗೆ ತುಂಬ ಭಯ ಆಗ್ತಾ ಇರೋದು. ಅಕ್ಕ, ನೀನು ಏನಂತ ಹೇಳ್ಕೊಂಡಿದ್ಯಾ? ನಮ್ಮಮ್ಮ ಅಂದರೆ ಯಾರು? ನಮ್ಮಮ್ಮ ಇರುವಾಗ ನೀನು ಯಾಕೆ ಯೋಚನೆ ಮಾಡ್ತಾ ಇದೀಯಾ? ನೋಡೆ, ನನ್ನ ಥರನೇ ಎಷ್ಟು ಧೈರ್ಯವಾಗಿದ್ದಾಳೆ. ಹೌದಮ್ಮ, ಯಾವಾಗಲೂ ನೋಡಿದ್ರು ಅಕ್ಕ ಎದ್ರುಕೊಂಡೇ ಇರ್ತಾಳೆ. ನಮ್ಮಮ್ಮ ಜೀವನದಲ್ಲಿ ಏನು ಕಲಿಯೋ ಥರ ಇಲ್ಲ. ಆದರೆ ಜೀವನನ ಹೆಂಗೆ ಮಾಡಬೇಕು ಅನ್ನೋದನ್ನ ನಮ್ಮಮ್ಮನೇ ನೋಡಿ ಕಲಿತಾ ಇರೋದು. ಆದರೆ ಈಗ ನೋಡ್ತಾ ಇದೆಯಲ್ಲ, ಈ ಅಮ್ಮ ಬರೀ ಬಾಯ್ಬಿಟ್ರೆ ಸುಳ್ಳೇ ಹೇಳೋದು. ಆದರೆ ಆ ಸುಳ್ಳಲ್ಲೂ ಜೀವನ ಮಾಡ್ಬೋದು. ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡಮ್ಮ ಅಂತ ಹೇಳಿದಾಗ, ಹೌದೌದು, ನನ್ನ ಮಗಳು ಹೇಳಿದ್ದು ಸರಿಯಾಗಿದೆ. ನೀನು ಸ್ವಲ್ಪ ಮದುವೆ ಹುಡುಗಿ ಕಣೆ, ಚೆನ್ನಾಗಿ ಖುಷಿ ಖುಷಿಯಾಗಿ ಯಾವಾಗಲೂ ಸಂತೋಷವಾಗಿ ಎಂಜಾಯ್ ಮಾಡೋದನ್ನು ಕಲ್ತ್ಕೊಳ್ಳೆ ಅಂತ ಹೇಳ್ತಾಳೆ. ಅಯ್ಯೋ, ಅದು ಹಾಗಲ್ಲಮ್ಮ ಅಂತ ಹೇಳಿದಾಗ, ನೋಡೆ, ಹಾಗಲ್ಲ ಈಗಲ್ಲ ಏನೂ ಇಲ್ಲ. ಆದರೆ ನಾನು ಹೇಳ್ತಾ ಇರೋದ್ರ ಪ್ರಕಾರ ನೀನು ಮದುವೆ ಆಗಬೇಕು ಅಂತಂದರೆ ಖುಷಿಯಾಗಿರಬೇಕು ಅಷ್ಟೇ ಅಂತ ಹೇಳ್ತಾಳೆ. ಅಮ್ಮ ಅಂತ ಹೇಳಿದಾಗ, ಅಯ್ಯೋ ಈ ಅಕ್ಕ ಯಾವಾಗಲೂ ಹಿಂಗೆ ಅಮ್ಮ ಅಂತ ಹೇಳ್ತಾಳೆ. ಸರಿ ಆಯಿತು ಅಂತ ಹೇಳಿ ಅವರು ಕೂಡ ಅಲ್ಲಿಂದ ಓಡ್ತಾ ಇರ್ತಾರೆ. ಈ ಕಡೆ ಪಾಪ ಅವರು ಎಲ್ಲರ ಹತ್ರನೂ ಮಾತಾಡಿಕೊಂಡು ನಂದ ಬರ್ತಾ ಇರ್ತಾನೆ. ಆಗ ಚೌಲ್ಟ್ರಿ ಓನರ್ ಇರ್ತಾರೆ. ಏನು ಬಂದು, ಸರ್ ಅಂತ ಹೇಳಿದಾಗ, ಏನು ಹೇಳಿ ಸರ್ ಅಂತ ಹೇಳಿದಾಗ, ಸರ್ ತಿಂಡಿ ಆಯಿತಾ ಸರ್? ಹಾಂ, ಚೆನ್ನಾಗಾಯಿತು. ನಿಮ್ಮದು? ಆಯಿತು ಸರ್. ಅವರೆಕಾಳು ಉಪ್ಪಿಟ್ಟು ಮತ್ತು ಕೇಸರಿ ಭಾತ್ ಎಲ್ಲ ಭಟ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇರಿ, ನಮ್ಮ ಹುಡುಗರ ಕೈಲಿ ಹೇಳಿ ತರಿಸ್ಕೊಡ್ತೀನಿ ಅಂತ ಹೇಳಿದಾಗ, ಅಯ್ಯೋ ಅದೆಲ್ಲ ಏನೂ ಬೇಡ ಸರ್, ನಾನು ನಮ್ಮ ಓನರ್ ಹೇಳಿದ್ರು ಅಂತ ಹೇಳಿಬಿಟ್ಟು ನಿಮಗೆ ಅಡ್ವಾನ್ಸ್ ಇಲ್ಲದೆ ಚೌಲ್ಟ್ರಿನ ಕೊಟ್ಟೆ ಸರ್. ಆದರೆ ನೀವೇನು ಸರ್, ಚೌಲ್ಟ್ರಿಗೆ ಬಂದು ಇಷ್ಟೆಲ್ಲ ಶಾಸ್ತ್ರಗಳನ್ನ ಮಾಡಿದ್ರು ಕೂಡ ಇನ್ನೂ ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿದಾಗ, ಅಯ್ಯೋ ಸರ್, ಹಾಗೆಲ್ಲ ಏನೂ ಇಲ್ಲ ಸರ್, ಕೊಟ್ಬಿಡ್ತೀನಿ ಅಂತ ಹೇಳಿದಾಗ, ನೋಡಿ ಸರ್, ನಾವು ಅಡ್ವಾನ್ಸ್ ಇಲ್ಲದೆ ದುಡ್ಡು ತೊಗೊಳ್ದೇನೆ ಯಾವುದೇ ಕಾರಣಕ್ಕೂ ಕೆಲಸ ಮಾಡೋದಿಲ್ಲ. ಏನೋ ಓನರ್ಗೆ ಪರಿಚಯ ಅನ್ನೋ ಕಾರಣಕ್ಕೆ ಮಾಡಿದ್ದೀನಿ. ಇವಾಗ ನೀವೇ ದುಡ್ಡು ಯಾವಾಗ ಕೊಡ್ತೀರಿ ಅಂತ ಹೇಳಿ ಆವಾಗ ನಾನು ಕೂಡ ಬಂದಿಸ್ಕೊಂಡು ಹೋಗ್ತೀನಿ. ಇಲ್ಲ ಅಂದರೆ ನಾನಂತೂ ಸುಮ್ಮನೆ ಬಿಡೋದಿಲ್ಲ. ಹೋದ ವಾರ ಹೀಗೇ ಮದುವೆ ದಿನ ಬಂದು
ದುಡ್ಡು ಕೊಟ್ಬಿಡ್ತೀವಿ ಅಂತ ಹೇಳಿ ಚೌಟ್ರಿಗೆ ಬಂದರು. ಆಗಲೂ ಕೇಳಿದೆ ನಾಳೆ ಕೊಡ್ತೀನಿ ಅಂದರು. ರಿಸೆಪ್ಷನ್ಗೆ ಕೇಳಿದ್ರೆ ಮುಹೂರ್ತಕ್ಕೆ ಕೊಡ್ತೀನಿ, ಮುಹೂರ್ತಕ್ಕೆ ಕೇಳಿದ್ರೆ ಗಟ್ಟಿ ಮಾಡಿ ಕೊಡ್ತೀನಿ ಅಂತ ಅಂದರು. ನಾವು ನೋಡೋವರೆಗೂ ನೋಡಿ ತಾಳಿ ಕಟ್ಟೋ ಸಮಯದಲ್ಲಿ ಮದುವೆನ ನಿಲ್ಲಿಸ್ಬಿಟ್ಟು ದುಡ್ಡು ಕೊಟ್ಟ ಮೇಲೆ ಮದುವೆ ಮಾಡ್ಕೊಂಡು ಹೋಗಿ ಅಂತ ಹೇಳ್ದು ಸರ್ ಅಂತ ಹೇಳಿದಾಗ, ಅಯ್ಯೋ ಸರ್ ಹಾಗೆಲ್ಲ ಯಾಕೆ ಮಾತಾಡ್ತೀರಾ ಸರ್, ನನ್ನ ಮಗ ಚೀಟಿ ದುಡ್ಡು ತರೋದಕ್ಕೆ ಹೋಗಿದ್ದಾನೆ, ಅವ್ನು ಬಂದ ತಕ್ಷಣವೇ ನಿಮ್ಮ ದುಡ್ಡನ್ನು ನಿಮಗೆ ವಾಪಸ್ ಕೊಡ್ತೀನಿ ಅಂತ ಹೇಳಿ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಇರ್ತಿದ್ದೆ. ಇಷ್ಟಲ್ಲಿ ನೋಡಿದ್ರೆ ಇವಳು ಬಂದು ನಿಂತ್ಕೊಂಡು ಅವ್ರನ್ನ ಹತ್ರ ಹೇಳ್ತಾ ಇರ್ತಾಳೆ, ನನಗೆ ಯಾಕೋ ಅನುಮಾನ ಕೇಶವ ಅಂತ ಹೇಳಿದಾಗ, ಏನೇ ಅನುಮಾನ, ನಿನ್ನ ರಿಸೆಪ್ಷನ್ ಸೀರೆಗೆ ತಕ್ಕನಾಗೆ ನಾನು ಶರ್ಟ್ ಇಲ್ಲ ಅನ್ನೋದ್ರ ಬಗ್ಗೆ ನಿಂಗೆ ಅನುಮಾನನ? ಅಯ್ಯೋ ಥು ಅದೆಲ್ಲ ಕಣೋ, ಆ ವೀಣಾ ಆಂಟಿ, ಏಯ್ ಸುಮ್ಮನೆ ಇರೆ, ಯಾಕೆ ಯಾವಾಗಲೂ ಅನುಮಾನ ಅಂತೀಯ ಮೀನಾ? ಪಾಪ ನಮ್ಮ ಅಣ್ಣ ಎಷ್ಟು ಇಷ್ಟಪಟ್ಟಿದ್ದಾನೆ, ಅದ್ರ ಬಗ್ಗೆ ನಾನು ಸ್ವಲ್ಪ ಯೋಚನೆ ಮಾಡೆ, ಅಪ್ಪ ಅಮ್ಮನ ಬಗ್ಗೆ ಯೋಚನೆ ಮಾಡೆ, ನಾನು ಎಲ್ಲರ ಬಗ್ಗೆ ಯೋಚನೆ ಮಾಡಿನ ಕೇಶವ ಈಗ ಹೇಳ್ತಾ ಇರೋದು. ಮೀನಾ ಸ್ವಲ್ಪ ಸುಮ್ಮನಿರ್ತೀಯ ಅಂತ ಹೇಳಿದಾಗ, ಯಾಕೆ ಇವನಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ, ನನಗೆ ಅಮೂಲ್ಯಂಗೆ ಗೊತ್ತಾಗ್ತಾ ಇರೋ ವಿಚಾರ, ಸೂಕ್ಷ್ಮ ವಿಚಾರಗಳು ಇವರೆಲ್ರಿಗೂ ಕೂಡ ಯಾಕೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ. ಅಷ್ಟರಲ್ಲಿ ಅವರಪ್ಪ, ಏ ಕೇಶವ ಏನೋ ಇಲ್ಲಿ ಮಾಡ್ತಾ ಇದೆಯಾ, ಹೋಗಿ ಚೀಟಿ ದುಡ್ಡು ತೊಗೊಂಡ್ಬಾ ಅಂತ ಅಂದೆ, ತಂದೇನೋ ಅಂತ ಹೇಳಿದಾಗ, ಅಯ್ಯೋ ಅಪ್ಪ ಹೋಗ್ತಾ ಇದ್ದೆ, ಆದರೆ ಅಷ್ಟರಲ್ಲಿ ಈ ಮೀನ ಬಂದು ಅನುಮಾನ. ಏ ಕೇಶವ ಸುಮ್ಮನೆ ಇರ್ತೀಯ, ಆ ಮಾವ ನೋಡು ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾರೆ, ಸುಮ್ಮನೆ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದೆಯಲ್ಲ, ಹೋಗು ಅಂತ ಹೇಳಿದಾಗ, ಮೀನಮ್ಮ ನಿನಗೆ ಬಂದು ಆಮೇಲೆ ನೋಡ್ಕೋತೀನಿ, ಅಪ್ಪ ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಮೀನಾ ಇಲ್ಲಿ ನಿಂತ್ಕೊಂಡು ನೀನು ಎಲ್ಲರನ್ನೂ ಬಂದು ಮಾತಾಡ್ಸಮ್ಮ, ನಾನು ಸ್ವಲ್ಪ ಹೊರಗಡೆ ಕೆಲಸ ಇದೆ ಅದೆಲ್ಲ ನೋಡ್ಕೋತೀನಿ ಅಂತ ಹೇಳಿದಾಗ, ಸರಿ ಆಯಿತು ಮಾವ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಸರಿ ಅಂತ ಹೇಳ್ಬಿಟ್ಟು ಇವರಿಬ್ರು ಡೆಕೋರೇಷನ್ ಮಾಡೋದಕ್ಕೆ ಅಂತ ಹೇಳಿ ಹೂವೆಲ್ಲ ತೊಗೊಂಡು ಬರ್ತಾ ಇರ್ತಾರೆ. ಅದೇ ಟೈಮಿಗೆ ಬಂದ್ಬಿಟ್ಟು ಅದನ್ನೇ ನಿಂತ್ಕೋತಾಳೆ. ಏಯ್ ನಿಂತ್ಕೊಳ್ರೆ, ಏನಾಯ್ತು ಅದಕ್ಕೆ, ಏನಾದರೂ ಬೇಕಿತ್ತಾ? ನನಗೇನು ಬೇಕಾಗಿಲ್ಲ, ಆದರೆ ನೀವು ಮಾಡ್ತಾ ಇದ್ದೀರಲ್ಲ ಅದನ್ನು ಸ್ವಲ್ಪ ನಿಲ್ಲಿಸ್ಬೇಕು ಅಂತ ಹೇಳ್ತಾರೆ. ನಾನೇನು ಮಾಡಿದೆ, ಬೀಗ್ರ ಹತ್ರ ನೀವೇನೇ ಮಾತಾಡೋದು, ಅವ್ರು ಏನೋ ಪ್ರಾಬ್ಲಮಲ್ಲಿ ಬಿದ್ದು ಬೇಜಾರಲ್ಲಿರ್ತಾರೆ, ಅಂಥದ್ರಲ್ಲಿ ನೀವು ಹೋಗಿ ಅವರಿಗೆ ಕೇಳಿದ್ದೆ ಕೇಳ್ಬಿಟ್ಟು ಬೇಜಾರು ಮಾಡ್ತಿರಲ್ಲ. ಏನು ನಮ್ಮ ಅಣ್ಣಗೊಂದು ಒಳ್ಳೆ ಹುಡುಗಿ ಸಿಕ್ಕಿದ್ದಾಳೆ, ಮದುವೆ ಆಗೋದು ಬೇಡ ಅಂತ ಅಂದ್ಕೊಂಡಿದ್ದೀರಾ? ಅಯ್ಯೋ ಅಕ್ಕ ಹಾಗೆಲ್ಲ ಯಾಕೆ ಮಾತಾಡ್ತಾ ಇದ್ದೀರಾ, ನಾವು ಹಾಗೆಲ್ಲ ಹೇಳಿದ್ದು ಅಂತ ಹೇಳಿದಾಗ, ನೋಡು ನೀವಾಯ್ತಾ ನಿಮ್ಮ ಕೆಲಸ ಆಯ್ತಾ ಅಂತ ಹೇಳಿ ಸಿಂಗಾರ ಬಂಗಾರ ಮಾಡಿಕೊಂಡು ಚೌಲ್ಟ್ರಿ ತುಂಬ ಓಡಾಡ್ಕೊಂಡು ಅಲಂಕಾರ ಮಾಡ್ಕೊಂಡಿದ್ರೆ ಸಾಕು, ಏನಾದರೂ ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ರೆ ನಿಮ್ಮನ್ನೆಲ್ಲ ಹಿಂಡಿ ಇಪ್ಪೆಕಾಯಿ ಮಾಡಿ ಸೈಡಲ್ಲಿ ಇಟ್ಬಿಡ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಓಹೋಹೋ, ನೀವು ಚೋಟ್ ಮೆಣಸಿನಕಾಯಿಗಳನ್ನ ರುಬ್ಕಲ್ಲು ಇಲ್ಲಿದೆಯಾ, ಇದಕ್ಕೆ ಚೆನ್ನಾಗಿ ಪಾಲಿಷ್ ಮಾಡಿ ಬೆಣ್ಣೆ ಹಚ್ಚಿ ನನ್ನ ಹತ್ರ ಇಟ್ಕೊಂಡ್ರೆ ಏನು ಬೇಕಿದ್ರೂ ಮಾಡ್ಕೋಬೋದು ಅಂತ ಹೇಳ್ತಾಳೆ. ಅಕ್ಕ ಅದು ತಗೊಳ್ಳಿ, ಈ ಹೂವು ವೈಟ್ ಕಲರು ನಿಮ್ಮ ಸೀರೆಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಅಲ್ಲಿಂದ ಕೊಟ್ಟೋಗ್ತಾಳೆ. ಯಾಕೆ ನಗ್ತಾ ಇದೆಯಾ? ನಗ್ತಾ ಇಲ್ಲ ಅಕ್ಕ, ಸೀನ್ ಬರ್ತಾ ಇತ್ತು ಅಷ್ಟೇ ಅಂತ ಹೇಳಿದಾಗ ಅವರಿಬ್ಬರು ಅಲ್ಲಿಂದ ಹೋಗ್ತಾರೆ. ವೀಣಾ ಬರ್ತಾಳೆ. ಏನಮ್ಮ ಧನ್ಯ, ನೀನೇನು ಮಾಡ್ತಾ ಇದೆಯಾ ಇಲ್ಲಿ? ಪಾಪ ಏನು ವಿಚಾರ ಅವ್ರ ಜೊತೆ ಹಂಗೆ ಮಾತಾಡ್ತಿದ್ಯಲ್ಲ? ಅಯ್ಯೋ ಏನೂ ಇಲ್ಲಕ್ಕ, ಸ್ವಲ್ಪ ಬುದ್ಧಿ ಹೇಳ್ತಾ ಇದ್ದೆ ಅಷ್ಟೇ, ಬೇಗ ಎಲ್ಲ ಕೆಲಸ ಮಾಡಿ ಅಂತ ಹೇಳಿದಾಗ, ಹೌದಮ್ಮ ನಿನ್ನ ಥರ ಹುಡುಗಿ ಸಿಗೋದಕ್ಕೆ ಪುಣ್ಯ ಮಾಡಿರಬೇಕು, ಅವ್ರಿಗಿನ್ನ ಹೆಚ್ಚಿನ ಲಕ್ಷಣ ಅಮ್ಮ, ನಾನು ಮನೆಗೆ ಬಂದಾಗ ಅದೇ ಹೇಳ್ತಾ ಇದ್ದೆ, ನಮ್ಮ ಯಜಮಾನ್ರು ಸರಿಯಾಗಿ ಹೇಳ್ದೆ ವೀಣಾ ಅಂತ ಹೇಳ್ತಾ ಇದ್ರು ಅಂತ ಹೇಳಿದ್ದು. ಆಗ ಅಯ್ಯೋ ಆಂಟಿ ಅಂತ ಹೇಳ್ತಾಳೆ, ಆದರೂ ನೀನು ಗಂಡನ ಮನೆ ತವ್ರ ಮನೆ ಎಲ್ಲನೂ ಹೆಂಗಮ್ಮ ಮ್ಯಾನೇಜ್ ಮಾಡ್ತೀಯ, ಹೆಣ್ಣು ಅಂತಂದರೆ ನಿಮ್ಮ ಥರ ಇರಬೇಕು ಅಂತ ಹೇಳಿದಾಗ, ಅಯ್ಯೋ ಆಂಟಿ ಹೊಗಳ್ಬೇಡಿ, ಅಯ್ಯೋ ನಾನೆಲ್ಲಮ್ಮ ಹೊಗಳ್ತಾ ಇದ್ದೀನಿ, ನಾನು ಸುಳ್ಳು ಹೇಳೋದಕ್ಕೆ ಬರೋದಿಲ್ಲ, ನಾನು ಬಾಯ್ ಬಿಟ್ಟರೆ ಸತ್ಯನೇ ಹೇಳೋದು, ನಾನು ಸುಳ್ಳು ಹೇಳಿದರೆ ಯಾರೂ ನಂಬೋದೇ ಇಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಆಗ ಆಂಟಿ ಅಂತ ಹೇಳಿದಾಗ, ನೀನಂತೂ ನಾನು ಮೊದಲು ನೋಡಿದಾಗ ಕಾಲೇಜ್ ಹುಡುಗಿ ಅಂತ ಅನ್ಕೊಂಡ್ಬಿಟ್ಟಿದ್ದೆ ಕಣಮ್ಮ, ಆಮೇಲೆ ನೋಡಿದ್ರೆ ಗೊತ್ತಾಯಿತು ಮದುವೆ ಆಗಿ ಒಂದು ಮಗು ಕೂಡ ಇದೆ ಅಂತ ಹೇಳಿ ಅಂತ ಹೇಳ್ತಾರೆ. ಆಗ ಆಂಟಿ ನಾನು ನೋಡೋದಕ್ಕೆ ಕಾಲೇಜ್ ಹುಡುಗಿ ಥರ ಕಾಣ್ತೀನ? ಸುಮ್ಮನಿರಿ ಆಂಟಿ, ಸುಳ್ಳು ಹೇಳ್ಬೇಡಿ. ಅಯ್ಯೋ ನಾನು ಯಾಕಮ್ಮ ಸುಳ್ಳು ಹೇಳಿ, ನಾನು ಸುಳ್ಳು ಹೇಳ್ತೀನ ಹೇಳು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವಳು ಅಲ್ಲಿಂದ ಹೋಗ್ಬಿಡ್ತಾಳೆ. ಹಬ್ಬ ಹೆಂಗೋ ಬಿತ್ತು ಬಕ್ರ, ಇದು ನಾನು ನನ್ನ ಜೊತೆಗೆ ಇಟ್ಕೋಬೇಕು ಅಂತ ಹೇಳಿ ಅನ್ಕೋತಾ ಇರ್ತಾಳೆ. ಸರಿ ಆಯಿತು ಅಂತ ಹೇಳಿ ನೋಡಿದ್ರೆ ಈ ಕಡೆ ಡೆಕೋರೇಷನಿಗೆ ಅಂತ ಹೇಳ್ಬಿಟ್ಟು ಎಲ್ಲರೂ ರೆಡಿ ಮಾಡೋದು ಬಿಟ್ಟು ಫೋನ್ ನೋಡ್ಕೊಂಡು ಕೂತಿರ್ತಾರೆ. ಅದೇ ಟೈಮಲ್ಲಿ ನಂದ ಬಂದು, ನಿಮ್ಮನೆ ಕಣ್ರಪ್ಪ ಯಾಕೆ ಕೂತಿದ್ದೀರಾ, ಮೊದಲೋಗಿ ಡೆಕೋರೇಷನ್ ಮಾಡಿ ಅಂತ ಹೇಳಿ ಹೇಳ್ತಾರೆ. ಆಗ ಡೆಕೋರೇಷನ್ನ ಅಂತ ಹೇಳ್ಕೊಂಡು ಕೂತಿರ್ತಾರೆ. ಆಗ ನಿಮಗೆ ಹೇಳ್ತಾ ಇರೋದು ಹೋಗ್ರಪ್ಪ ಡೆಕೋರೇಷನ್ ಮಾಡಿ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಆದರೂ ಅವ್ರು ಯಾರು ಕೂಡ ಎದ್ದೋಗೆ ಕೂತಿರ್ತಾರೆ. ಆಗ ಡೆಕೋರೇಷನ್ ಅವ್ರು ಬಂದು, ಸರ್ ಏನಾಯಿತು ಸರ್, ನೋಡಿ ಸರ್ ಎಲ್ಲರೂ ಬರೋ ಟೈಮ್ ಆಯಿತು, ಬೀಗರು ಬರ್ತಾರೆ, ಮುಜುಗರ ಆಗಲ್ವಾ, ಕೆಲಸ ಮಾಡದೆ ಹಾಕಿ ಕೂತಿದ್ದಾರೆ. ಅಯ್ಯೋ ಅವ್ರಿಗೆ ಕೆಲಸ ಮಾಡಬೇಡ ಅಂತ ಹೇಳಿರೋದೇ ನಾನು ಸರ್, ನೀವಾ ಯಾಕೆ ಸರ್ ಏನಾಯಿತು? ದುಡ್ಡು ಕೊಡ್ತೀನಿ ಅಂತ ಅಂದು ಕೊಟ್ಟೇ ಇಲ್ವಲ್ಲ ಸರ್, 10,000 ರೂಪಾಯಿ ಕೊಟ್ಟಿದ್ದೀರಾ, ಟ್ರಾನ್ಸ್ಪೋರ್ಟಿಗೆ ಮುಗ್ದೋಯ್ತು. 10,000ನ ಯಾರು ಟೋಕನ್ ಅಡ್ವಾನ್ಸ್ ಅನ್ನಲ್ಲ ಸರ್, ಟೋಕನ್ ಅಡ್ವಾನ್ಸ್ ಅಂತಾರೆ. ಅಡ್ವಾನ್ಸ್ ಕೊಡಿ, ಎಲ್ಲ ಕೆಲಸನೂ ನೀವು ಹೇಳೋವರೆಗೆ ನೀವು ಹೇಗೆ ಹೇಳ್ತೀರೋ ಹಾಗೆ ಮಾಡಿರ್ತೀವಿ. ಅರೇಂಜ್ಮೆಂಟ್ ಮಾಡೋಕೆ ಆರ್ಡ್ರ್ ಕೊಡೋವಾಗ ಮಾತ್ರ ಹಾಗೆ ಇರಬೇಕು ಹಿಂಗೆ ಇರಬೇಕು ಅಂತ ಹೇಳಿದರೆ, ಆದರೆ ಈಗ ದುಡ್ಡು ಕೇಳಿದರೆ ಮಾತ್ರ ಹೀಗೆ ಹೇಳ್ತಾ ಇದ್ದೀರಾ ಅಂತ ಹೇಳಿದಾಗ, ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ಸರ್, ನನ್ನ ಮಗ ಚೀಟಿ ದುಡ್ಡು ತರಕ್ಕೆ ಹೋಗಿದ್ದಾನೆ, ಅವ್ನು ಬಂದ ತಕ್ಷಣನೇ ಕೊಡ್ತೀನಿ, ನಾವು ದುಡ್ಡು ಕೊಟ್ಟ ತಕ್ಷಣನೇ ಶುರು ಮಾಡ್ತೀವಿ ಸರ್ ಅಂತ ಹೇಳ್ತಾನೆ. ಈ ಕಡೆ ನೋಡಿದ್ರೆ ಶ್ರೀಕಂಠ ಫುಲ್ಲು ಕೋಪ ಮಾಡ್ಕೊಂಡಿರ್ತಾನೆ. ಎಲ್ಲರೂ ಏನೇನೋ ಆಗೋಯ್ತು, ಮದುವೆ ಮಾಡ್ಕೊಂಡಿದ್ದಾನೆ, ನನಗೆ ಮಾತ್ರ ಚೆನ್ನಾಗಿ ಹೊಡೆದು ಮನೇಲಿ ಕೂರಿಸಿದ್ದೀರಾ ಅಂತ ಹೇಳಿ ಬೈಕೋತಾ ಇರ್ತಾನೆ. ಆಗ ಅವ್ರ ಅಮ್ಮ ಬಂದು, ಸುಮ್ಮನಿರೋ, ಸಮಾಧಾನ ಮಾಡ್ಕೊಡು, ನಿಮ್ಮ ಅಪ್ಪ ಮತ್ತು ನಿಮ್ಮ ದೊಡ್ಡಪ್ಪ ಇದ್ದಾರೆ, ಏನಾದರೂ ಮಾಡ್ತಾರೆ, ನನ್ನನ್ನೇನು ಹೇಳಿ ಅಂತ ಅಂದ್ಕೊಂಡಿದ್ದೀರಾ, ನಾನು ಕೇಳಿ
ನಾನು ಕೂಡ ಇದಕ್ಕೆ ಏನಾದರೂ ಮಾಡಲೇಬೇಕು ಅಂತ ಹೇಳಿ ಹೇಳ್ತಾನೆ. ಸರಿ ಆಯಿತು ಅಂತ ಹೇಳಿ ಅವರಬ್ಬ, ನೋಡು ನೀನೇನು ಮಾಡಿ ದುಡುಕಿನ ನಿರ್ಧಾರ ತಗೊಳ್ಳೋಕೆ ಹೋಗಬೇಡ, ಆಲ್ರೆಡಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗಿದೆ ಅಂತ ಹೇಳಿ ಹೇಳಿದಾಗ, ಸರಿ ಆಯಿತು ಅಂತ ಹೇಳಿ ಅವನು ಅಲ್ಲಿಂದ ಕೋಪ ಮಾಡ್ಕೊಂಡು ಹೊರಟೋಗ್ಬಿಡ್ತಾನೆ. ಅವ್ನ ಫ್ರೆಂಡ್ಸಿಗೆಲ್ಲ ಬಂದು, ನೋಡು ಇವಾಗ ಒಂದು ಮದುವೆ ನಿಲ್ಲಿಸ್ಬೇಕು ಅಂತ ಹೇಳ್ತಾನೆ. ಮದುವೆ ನಿಲ್ಲಿಸ್ಬೇಕಾ? ಏನು ಯಾರನ್ನ ಎತ್ತಬೇಕು ಅಂತ ಹೇಳ್ತಾರೆ. ಎತ್ತೋದು ಗಿತ್ತೋದೆಲ್ಲ ಏನೂ ಬೇಡ, ಮದುವೆ ಮನೆಯಲ್ಲಿ ಮದುವೆ ಹುಡುಗಿನ ಕಿಡ್ನಾಪ್ ಮಾಡ್ಕೊಂಬರ್ಬೇಕು ಅಂತ ಹೇಳ್ತಾರೆ. ಚೌಲ್ಟ್ರಿ ಲೊಕೇಶನ್ನ ಕಳಿಸ್ತೀನಿ ಅಂತ ಹೇಳಿದಾಗ, ಅಣ್ಣ ಕೆಲಸ ಆಯಿತು ಅಂತ ಅಂದ್ಕೊಳ್ಳೋಣ ಅಂತ ಹೇಳಿ ಶ್ರೀಕಂಠನ ಹುಡುಗರೆಲ್ಲ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಮಾಧವ ದುಡ್ಡು ತಂದೇನೋ ಕೊಡೋ ಅಂತ ಹೇಳಿ ಕೇಳ್ತಾರೆ. ಆಗ ಅದು ಅದು ಅಂತ ಹೇಳಿದಾಗ, ಅಪ್ಪ ಅಂತ ಹೇಳಿದಾಗ, ಹೇ ಕೇಶವ ಕೊಡೋ ದುಡ್ಡು ಅಂತ ಹೇಳಿದಾಗ, ಅಪ್ಪ ಚೀಟಿಯವರು ಮೋಸ ಮಾಡಿ ದುಡ್ಡು ಎತ್ಕೊಂಡು ಹೋಗಿದ್ದಾರಪ್ಪ ಅಂತ ಹೇಳಿ ಹೇಳ್ತಾರೆ. ಎಲ್ರಿಗೂ ಕೂಡ ಶಾಕ್ ಆಗೋಗ್ಬಿಡುತ್ತೆ. ನಂದಂಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ದೇನೆ ಹಾಗೇನೇ ರಪ್ಪ ಅಂತ ಕುತ್ಕೊಂಡ್ಬಿಡ್ತಾರೆ. ಆಗ ಅಪ್ಪ 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 ಏನಾಯ್ತಪ್ಪ, ಎದ್ದೇಳಪ್ಪ ಎದ್ದೇಳಪ್ಪ ಅಂತ ಹೇಳಿ ಎಬ್ಬಿಸ್ತಾ ಇರ್ತಾನೆ. ಅದಾದಮೇಲೆ ಏನಾಯ್ತು, ನೀರಾಕೋ ಕೇಶವ ಕೇಶವ ಅಂತ ಹೇಳಿ ಹೇಳಿದಾಗ, ಅಮ್ಮ ಹೆದರ್ಕೋಬೇಡ ಸುಮ್ಮನಿರಮ್ಮ ಅಂತ ಹೇಳಿ ಹೇಳ್ತಾರೆ. ಮಾಧವ ಕಂಡುಬಿಟ್ಟು, ದುಡ್ಡು ಎತ್ಕೊಂಡು ಹೋದ್ರ, ಹೇಗೋ ಹೇಗೋ ಮಾಡಲಿ ನಾನು ಮುಂದೆ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾನೆ. ಇದಿಷ್ಟು ಸೋಮವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್.